ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದಕ್ಷಿಣದ ಪ್ರಬಲ ನಾಯಕನ ವಿರುದ್ಧ ಮೋದಿಗೆ ಸಿಕ್ಕೇ ಬಿಡ್ತು ಬ್ರಹ್ಮಾಸ್ತ್ರ. ಮೋದಿ ಕಾರ್ಯಕ್ರಮದಲ್ಲಿ ಡೈರೆಕ್ಟ್ ಹಿಟ್ ಯಾರಿಗೆ? ಹಾಗೆ ದಕ್ಷಿಣದ ಈ ನಾಯಕನಿಗೆ ನಮ್ಮ ದೊಡ್ಡ ಬಲವೂ ಕೂಡ ಸಿಕ್ಕಿದೆ. ಈ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಗೇಮ್ ಚೇಂಜರ್ ಆಗುತ್ತಾ ಇದು? ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಬಾರಿ ದಕ್ಷಿಣದಲ್ಲಿ ತನ್ನ ಬಲವನ್ನು ಜಾಸ್ತಿ ಮಾಡಿಕೊಳ್ಳೇಬೇಕು ಅಂತ ಹಠ ತೊಟ್ಟಿರುವಂಥ ಬಿಜೆಪಿ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ಕೊಳ್ಳೋದಲ್ಲ, ಇರೋದನ್ನ ಉಳಿಸ್ಕೊಳ್ಳೋದು ಸವಾಲಾಗಿದೆ. ಅದಕ್ಕಾಗಿ ಪರಿಶ್ರಮ. ಆ ಕಡೆ ತೆಲಂಗಾಣದಲ್ಲೂ ಕೂಡ ಕಷ್ಟ. 4 ಸೀಟ್ ಗೆದ್ದಿದ್ರು ಕಳೆದ ಬಾರಿ. ಈ ಸಲ ತೆಲಂಗಾಣದಲ್ಲಿ ಹೆಚ್ಚಿನ ನಿರೀಕ್ಷೆ ಮಾಡೋ ಥರಾನೂ ಇಲ್ಲ ಪರಿಸ್ಥಿತಿ. ಕಾಂಗ್ರೆಸ್ನ ಬಲ ಹೆಚ್ಚಿದೆ. ಇನ್ನು ಕೇರಳದಲ್ಲಿ ಹೆಚ್ಚಂದ್ರೆ 1-2 ಸೀಟ್ಸ್ ಅಷ್ಟೇ ಬಿಜೆಪಿ ಲೆಕ್ಕ ಹಾಕೋಕ್ ಸಾಧ್ಯ. ಟಾರ್ಗೆಟ್ ಇರೋದು ಆಂಧ್ರ ಮತ್ತು ತಮಿಳುನಾಡಿನಲ್ಲಿ. ಆಂಧ್ರದಲ್ಲಿ ಒಂದು ಹಂತಕ್ಕೆ ಟಿಡಿಪಿ ಬಲ ಸಿಗಬಹುದು. NDA ಮೂಲಕ ಅಲ್ಲಿ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋ ಲೆಕ್ಕಾಚಾರ. ಆದರೆ ತಮಿಳುನಾಡಿನಲ್ಲಿ ಮಾತ್ರ ಬಹುತೇಕ ಸರ್ವೆ, ಸಮೀಕ್ಷೆ, ಗ್ರೌಂಡ್ ರಿಪೋರ್ಟ್ಗಳು ಹೇಳ್ತಾ ಇರೋದು ಏನು ಯಾವ ಪ್ರಯತ್ನವೂ ಫಲ ಕೊಡಲ್ಲ. ತಮಿಳುನಾಡಿನಲ್ಲಿ ಅಣ್ಣಾಮಲೈ, ಅಬ್ಬರ, ಜನಸಾಗರ ಸೇರ್ತಾ ಇರೋದು ಮೋದಿ ಕಾರ್ಯಕ್ರಮಕ್ಕೆ ಸಾಗರೋಪಾದಿಯಲ್ಲಿ ಅಲ್ಲಿ ಹರಿದು ಬರ್ತಾ ಇರುವಂತಹ ಅಭಿಮಾನಿ ಬಳಗ. ಇದು ಯಾವುದು ಮತವಾಗಿ ಕನ್ವರ್ಟ್ ಆಗಲ್ಲ, ತೋರಿಕೆಗಷ್ಟೇ ಅನ್ನೋ ಥರದಲ್ಲಲ್ವ ರಿಪೋರ್ಟ್ ಬರ್ತಾ ಇರೋದು. ಬರಲ್ಲ, ಬಂದ್ರು 1 ಸೀಟ್ ಹೆಚ್ಚು, ಅದೂ ಬರಲ್ಲ ಅಂತಾನೆ ಹೇಳ್ತಿರೋದು. ಬಟ್ ಆ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡೋದಿಕ್ಕೆ ನಿಂತು ಬಿಟ್ಟಿದೆ ಅಲ್ಲಿ ಮೋದಿ ಅಣ್ಣಾಮಲೈ ಜೋಡಿ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಈ ಹೊತ್ತಲ್ಲಿ ಸಿಕ್ಕಿರುವ ದೊಡ್ಡ ಅಸ್ತ್ರ. ಈಗಾಗಲೇ ತಮಿಳುನಾಡಿನಲ್ಲಿ ಭರ್ಜರಿಯಾಗಿ 1000 ಕೋಟಿ ಪ್ರಾಜೆಕ್ಟ್ ಅನ್ನ ಲೋಕಾರ್ಪಣೆಗೊಳಿಸುವ ಮೂಲಕ ಅಥವಾ ಅಡಿಗಲ್ಲು ಹಾಕುವ ಮೂಲಕ ತಮಿಳುನಾಡಿಗೆ ಕಳೆದ 10 ವರ್ಷಗಳಲ್ಲಿ ಹಿಂದಿನ ಯಾವ ಸರ್ಕಾರಗಳು ಕೊಡದಂತಹ ಅನುದಾನ, ಕೊಡುಗೆಯನ್ನು ನಾವು ಕೊಟ್ಟಿದ್ದೀವಿ ಅಂತ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಮೋದಿ ಮಾಡ್ತಿದ್ದಾರೆ. ಅಣ್ಣಾಮಲೈಗೆ ಶಹಬಾಸ್ಗಿರಿ ಕೊಟ್ಟಿದ್ದು, ಬೆನ್ನು ತಟ್ಟಿದ್ದು, ಅಲ್ಲಿ ಸಿಕ್ಕಂಥ ರೆಸ್ಪಾನ್ಸ್. ಇದರ ನಡುವೆ DMK ಮಹಾ ಎಡವಟ್ಟು ಈಗ ಸದ್ದು ಮಾಡ್ತಿರೋದು. ಮೋದಿ ಇದರ ವಿರುದ್ಧ ಗುಡುಗಿರೋದು, ದೇಶದ್ರೋಹಿಗಳು ಅನ್ನೋ ರೀತಿಯಲ್ಲಿ ಗುಡುಗಿರೋದು ಈಗ ಬಿಜೆಪಿ. ಏನ್ ಹಾಗಾದ್ರೆ? ಇಸ್ರೋ ತನ್ನ 2ನೆಯ ಉಡಾವಣೆ ಕೇಂದ್ರವನ್ನು ತಮಿಳುನಾಡಿನ ಕುಲಶೇಖರ ಪಟ್ಟಣದಲ್ಲಿ ನಿರ್ಮಿಸುವುದಾಗಿ ಘೋಷಣೆ ಮಾಡಿದೆ. ಇದ್ರ ಬೆನ್ನಲ್ಲೇ DMK ಜಾಹೀರಾತು ಕೊಡೋದಕ್ಕೆ ಮುಂದಾಗಿರೋದು. ಜಾಹೀರಾತಿನಲ್ಲಿ ಎಂಥ ದೊಡ್ಡ ಎಡವಟ್ಟಾಗಿದೆ ಅಂದ್ರೆ, ಭಾರತದ ಧ್ವಜದ ಬದಲು ಈ ಕಡೆ ಮೋದಿ ಚಿತ್ರ, ಈ ಕಡೆ ಮುಖ್ಯಮಂತ್ರಿ ತಮಿಳುನಾಡಿನ CM ಚಿತ್ರ, ಮಧ್ಯದಲ್ಲಿ ಉಪಗ್ರಹದ ಚಿತ್ರದ ಮೇಲೆ ಭಾರತದ ಫ್ಲಾಗ್ ಇಲ್ಲ, ಚೀನಾದ ಫ್ಲಾಗ್ ಅನ್ನ ಹಾಕಲಾಗಿದೆ. ಇದು ಈಗ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿರೋದು. ನಂಬರ್ 1 ಅಣ್ಣಾಮಲೈ ಸರಿಯಾಗಿ ಇತಿಹಾಸ ತೆಗೆದು ವಾಗ್ದಾಳಿ ನಡೆಸಿದ್ದಾರೆ. DMK ಯಾವ ರೀತಿ ಭ್ರಷ್ಟಾಚಾರ, ವಂಶಾಡಳಿತ ಮಾಡಿಕೊಂಡು ತಮಿಳುನಾಡಿಗೆ ಅನ್ಯಾಯ ಮಾಡ್ಕೊಂಡು ಬಂದಿದೆ. ಇಸ್ರೋದ ವಿಚಾರದಲ್ಲಿ ಇಲ್ಲಿ ಮೊದಲ ಕೇಂದ್ರ ಇರಬೇಕಿತ್ತು, ಯಾಕೆ ನಮಗೆ ಮಿಸ್ ಆಯಿತು? ಆಂಧ್ರದ ಶ್ರೀಹರಿಕೋಟಾದಲ್ಲಿ ಯಾಕೆ ಹೋಯ್ತು ಅನ್ನೋದ್ರ ಇತಿಹಾಸವನ್ನು ಮರ್ತಿಲ್ಲ ನಾವು ಅಂತ ಅವತ್ತೇನಾಯ್ತು ಅನ್ನೋದನ್ನ ನೆನಪು ಮಾಡ್ಕೊಡ್ತಿರೋದು. ಶ್ರೀಹರಿಕೋಟಾದಲ್ಲಿರೋ ಸತೀಶ್ ಧವನ್ ಕೇಂದ್ರ ಇವತ್ತು ಆಂಧ್ರದಲ್ಲಿ ಇದೆಯಲ್ಲ, ನಿಜವಾಗಿ ಅದು ತಮಿಳ್ನಾಡಿನಲ್ಲಿ ಇರಬೇಕಿತ್ತು. ಯಾಕಂದ್ರೆ ಅವತ್ತು ಮುತ್ತಿಯಳಗನ್ ಅವರನ್ನ ಇಸ್ರೋ ಸಭೆಗೆ ಹೋಗುವಂತೆ ನೇಮಕ ಮಾಡಲಾಗಿತ್ತು. ಅಂದ್ರೆ ಅವ್ರಿಗೆ ಜವಾಬ್ದಾರಿ ಕೊಡಲಾಗಿತ್ತು. ಅಣ್ಣಾದೊರೈಗೆ ಆರೋಗ್ಯ ಸರಿ ಇರಲಿಲ್ಲ. ಮುತ್ತಿಯಳಗನ್ ಸತತವಾಗಿ ಗೈರಾಗ್ತಾರೆ, ಆಮೇಲೆ ಹೋಗ್ತಾರೆ. ಒತ್ತಡ ಬಂದಾಗ ಪಾನಮತ್ತರಾಗಿ ಸಭೆಗೆ ಹೋಗ್ತಾರೆ. ಅವ್ರು ಏನು ಮಾತಾಡಿದ್ರು ಅನ್ನೋದು ಯಾರಿಗೂ ಅರ್ಥ ಆಗಲ್ಲ. DMK ಸರ್ಕಾರದ ಒಬ್ಬ ಪ್ರತಿನಿಧಿಯಿಂದ ಇಸ್ರೋದ ಮೊದಲ ಉಡಾವಣೆ ಕೇಂದ್ರ ತಮಿಳುನಾಡಿನ ಕೈ ತಪ್ಪಿತು, ಅದು ಆಂಧ್ರಾಗೆ ಹೋಗುವಂತಾಯ್ತು. 60 ವರ್ಷಗಳ ಈ ಇತಿಹಾಸವನ್ನ DMK ಏನು ಮಾಡಿದೆ ನಮ್ಮ ರಾಜ್ಯಕ್ಕೆ ಅನ್ನೋದನ್ನ ಯಾರೂ ಮರೆಯಲ್ಲ ಅಂತ ಅಣ್ಣಾಮಲೈ ಗುಡುಗಿರೋದು ಇತಿಹಾಸವನ್ನ ತೆಗೆದು. ಮತ್ತು ಚೀನಾದ ಮೇಲಿನ ಇವರ ಪ್ರೀತಿ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಈಗ ಇವರು ಬಂಡವಾಳ ಬಯಲಾಯ್ತು ನೋಡಿ. ಕಾಂಗ್ರೆಸ್ ಮತ್ತು ಆಪ್ತ ಮಿತ್ರರು INDIA ಬಣ್ಣ ಈಗ ಬಯಲಾಗಿದೆ ಅಂತ ಕಿಡಿಕಾರಿರೋದು ಅಣ್ಣಾಮಲೈ. ಇದನ್ನ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ. ಇವರು ಏನು ಕೆಲಸನೂ ಮಾಡಲ್ಲ. ಕೇಂದ್ರ ಮಾಡಿರೋದನ್ನ, BJP ಮಾಡಿರೋದನ್ನ ತಾವು ಮಾಡಿದ್ದೀವಿ ಅಂತ ಸ್ಟಿಕ್ಕರ್ ಅಂಟಿಸೋಕೆ ಬರ್ತಾರೆ. ಸ್ಟಿಕ್ಕರ್ ಅಂಟಿಸೋದ್ರಲ್ಲೂ ಕೂಡ ಎಂಥ ದೊಡ್ಡ ಕೆಲಸ ಮಾಡಿದ್ದಾರೆ ನೋಡಿ ಇವರು. ದೇಶ ವಿರೋಧಿ ಮನಸ್ಥಿತಿಯವರು ಅನ್ನೋ ರೀತಿಯಲ್ಲಿ ಭಾರತದ ವಿಜ್ಞಾನಿಗಳಿಗೆ ಅವಮಾನ ಮಾಡಿದ್ದಾರೆ. ನೀವು ಕಟ್ತಿರುವಂಥ ಟ್ಯಾಕ್ಸ್ಗೆ ಅವಮಾನ ಮಾಡಿದ್ದಾರೆ. ಪ್ರತಿಯೊಬ್ಬ ಭಾರತೀಯನಿಗೂ ಅವಮಾನ ಮಾಡಿದೆ DMK ಅಂತ ಗುಡುಗಿರೋದು. भारत की प्रगति देखने को तैयार नहीं है, भारत के स्पेस की प्रगति देखने को तैयार नहीं है, और जो पैसे आप देते हैं
जो टैक्स तमिलनाडु के भाई बहन देते हैं, उन पैसों से उन्होंने एडवर्टाइजमेंट दिया और एडवर्टाइजमेंट देकर के उसमें भारत के स्पेस का चित्र नहीं रखा। भारत के स्पेस की सफलता को वो दुनिया के सामने, तमिलनाडु के सामने रखना नहीं चाहते थे। उन्होंने हमारे साइंटिस्टों का अपमान किया, हमारे स्पेस सेक्टर का अपमान किया, आपके टैक्स के मनी का अपमान किया, आपका अपमान किया। ऐसा आंखें बंद करने वाले, पूरी तरह न देख पाने वाले ये डीएमके को अब सजा करने का मौका आ गया है। ಇದೇ ಹೊತ್ತಲ್ಲಿ MGR ಮತ್ತು ಅಮ್ಮ ಜಯಲಲಿತಾ ಅವ್ರಿಗೆ ನಮನವನ್ನ ಸಲ್ಲಿಸಿ ಅವರು ಈ ರಾಜ್ಯದ ಅಭಿವೃದ್ಧಿಗಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ದುಡಿದಿದ್ದಾರೆ ಕೊನೆ ಉಸಿರಿರೋ ತನಕ. ಮತ್ತು ವಂಶ ಆಡಳಿತ ಕನಸೂ ಕಾಣಲಿಲ್ಲ ಅವರು, ಅಂಥ ಕೆಲಸನೂ ಮಾಡಲಿಲ್ಲ. ಈಗಿರೋರು ಬರೀ ವಂಶ ಆಡಳಿತದಿಂದ ಬಲಿ ಕೊಡ್ತಾ ಇದ್ದಾರೆ ರಾಜ್ಯದ ಅಭಿವೃದ್ಧಿಯನ್ನ ಅಂತ ಗುಡುಗಿದ್ದಾರೆ. ಸೊ ಆ ನೆಲದ ಅಸ್ಮಿತೆಯನ್ನ ನೆನಪು ಮಾಡಿಕೊಂಡು ಜನರನ್ನ ಹಿಡಿದುಕೊಳ್ಳುವಂಥ ಪ್ರಯತ್ನ, ಅಣ್ಣಾಮಲೈ ಅವರ ಅಬ್ಬರ, ಜೊತೆಗೆ ಸನಾತನ ಜಾಗೃತಗೊಳಿಸುವಂತಹ ಪ್ರಯತ್ನ ಕೂಡ ಮತ್ತೊಂದು ಕಡೆ ಆಗ್ತಾ ಇದೆ. ಅಭಿವೃದ್ಧಿ ಪ್ಲಸ್ ಹಿಂದುತ್ವ. ಯಾಕಂದರೆ ತಮಿಳ್ನಾಡಂದರೆ ನಮ್ಮ ಸಂಪ್ರದಾಯ ಆಳವಾಗಿ ಬೇರೂರಿರುವ ರಾಜ್ಯ. ಆದರೆ ರಾಜಕಾರಣ ಅಂತ ನೋಡಿದಾಗ ದ್ರಾವಿಡಿಯನ್ ಮೂಮೆಂಟ್ ಅಲ್ಲಿ ಚಿತ್ರಣವನ್ನೇ ಬದಲಿಸ್ಬಿಟ್ಟಿದೆ ಮತ್ತು ಯಾವ ರಾಷ್ಟ್ರೀಯ ಪಕ್ಷಗಳು ಅಲ್ಲಿ ನೆಲೆಯೂರೋಕ್ಕಾಗದಂಥ ಪರಿಸ್ಥಿತಿ ಆಗಿದೆಯಲ್ವಾ. ಸೊ ಅಲ್ಲಿ ಸನಾತನ ಜಾಗೃತಗೊಳಿಸುವ ಮೂಲಕ ಗೇಮ್ ಚೇಂಜ್ ಮಾಡಬೇಕು, ಈ ಸಲ ಮಾಡಲೇಬೇಕು ಅಂತ ಹಠ ತೊಟ್ಟು ಪದೇ ಪದೇ ವಿಸಿಟ್ಟು ತಮ್ಮ ಹಲವು ಕಾರ್ಯಕ್ರಮಗಳಲ್ಲಿ ತಮಿಳು ಸಂಸ್ಕೃತಿ, ತಮಿಳು ಭಾಷೆ ಇಂತಹ ವಿಚಾರಗಳನ್ನು ಮೆಲುಕು ಹಾಕೋದು, ಸಂಸತ್ನಲ್ಲಿ ಸೆಂಗೋಲ್ ಪ್ರತಿಷ್ಠಾಪನೆಯಿಂದ ಹಿಡಿದು ನಾವು ನೋಡ್ತಾ ಇದ್ದೀವಿ ಹಂತ ಹಂತದಲ್ಲೂ ತಮಿಳ್ನಾಡಿನತ್ತ ಯಾವ ರೀತಿ ಚಿತ್ತ ನೆಟ್ಟಿದ್ದಾರೆ ಮೋದಿ ಶಾ ಅಂತ. ಈಗ ಈ ಹೊತ್ತಲ್ಲಿ ಈ ಚೀನಾದ ಅಸ್ತ್ರವೂ ಕೂಡ ಸಿಕ್ಕಿಬಿಟ್ಟಿದೆ ಮೋದಿ ಆ್ಯಂಡ್ ಟೀಮ್ಗೆ. ಒಟ್ಟಿನಲ್ಲಿ ಅಣ್ಣಾಮಲೈಗೆ ಭರ್ಜರಿಯಾಗಿ ಬಲ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮದಲ್ಲಂತೂ ಬೆನ್ನು ತಟ್ಟಿದ್ದೇನು, ಹುಡುಕಿ ಅಣ್ಣಾಮಲೈ ಅವ್ರನ್ನ ಹೊಗಳಿದ್ದೇನು. ಅಣ್ಣಾಮಲೈ ಕೆಲಸಕ್ಕೆ ಅಲ್ಲಿ ಸಿಗ್ತಿರುವ ರೆಸ್ಪಾನ್ಸ್ ಮತ್ತು 100 ದಿನಗಳ ಯಾತ್ರೆ ಈಗ ಕಂಪ್ಲೀಟ್ ಆಗಿದೆ. ಬಹಳ ಮೆಚ್ಚುಗೆಗೆ ಪಾತ್ರವಾಗ್ತಿದೆ ಬಿಜೆಪಿ ಹೈಕಮಾಂಡ್ನಿಂದ. ಅಣ್ಣಾಮಲೈಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಮತ್ತು ಬಲವನ್ನು ಕೊಡೋದಕ್ಕೆ ಈಗ ರೆಡಿ ಆಗಿದೆ ಬಿಜೆಪಿ ಹೈಕಮಾಂಡ್. ಬಟ್ ಇದು ಎಷ್ಟರ ಮಟ್ಟಿಗೆ ರೆಸ್ಪಾನ್ಸ್ ಕೊಡುತ್ತೆ, ಈ ಎಲೆಕ್ಷನಲ್ಲಿ ಮತವಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಲ್ಲಿ DMK ಅಸ್ತಿತ್ವವನ್ನೇ ಅಲುಗಾಡಿಸುವ ಪ್ರಯತ್ನ ಆಗ್ತಿದೆ ಬಿಜೆಪಿಯಿಂದ. ಕ್ಷಣ ಕ್ಷಣಕ್ಕೂ ಕೂಡ ಒತ್ತಡವನ್ನು ಸೃಷ್ಟಿಸ್ತಿದ್ದಾರೆ ಅಣ್ಣಾಮಲೈ. ನೋಡ್ತಾ ಇದ್ದೀವಿ ನಾವು AIADMKಯ 15-16 ಜನ ಮಾಜಿ ಶಾಸಕರು ಬಿಜೆಪಿ ಸೇರ್ಪಡೆಯಾದರು. ಕಾಂಗ್ರೆಸ್ನ ಹಾಲಿ ಶಾಸಕಿಯೊಬ್ಬರು ಮೊನ್ನೆಯಷ್ಟೇ ಬಿಜೆಪಿ ಸೇರ್ಪಡೆಯಾದರು. ಅಲ್ಲಿನ ಪ್ರಾದೇಶಿಕ ಪಕ್ಷವೇ ಒಂದು NDA ತೆಕ್ಕೆಗೆ ಬಿತ್ತು, ಬಿಜೆಪಿ ಜೊತೆಗೆ ಬಂತು. ಈ ರೀತಿ ನಿರಂತರ ಆಪರೇಷನ್ DMK ಭ್ರಷ್ಟಾಚಾರದ ವಿರುದ್ಧ ಈ ಯಾತ್ರೆಯಲ್ಲಿ ಒಂದೊಂದು ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಅಣ್ಣಾಮಲೈ ಅಟ್ಯಾಕ್ ಮಾಡ್ಕೊಂಡ್ಬಂದಿದ್ದು, ದಾಖಲೆ ತೆಗೆದು ವಾಗ್ದಾಳಿ ನಡೆಸ್ಕೊಂಡು ಬಂದಿದ್ದು, DMK ಸರ್ಕಾರದ ವಿರುದ್ಧ ಗುಡುಕ್ತಾ ಇರುವ ರೀತಿ ಓವರ್ ಆಲ್ ಪ್ಯಾಕೇಜ್ ಆಗಿ ನೋಡಿದ್ರೆ ಅಣ್ಣಾಮಲೈ ಬಿಜೆಪಿ ಹೈಕಮಾಂಡ್ಗೆ ಬಿಗ್ ಗಿಫ್ಟ್ ಅನ್ನೇ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ದೊಡ್ಡ ಬದಲಾವಣೆ ಕಾಣಬಹುದು ಅನ್ನೋದನ್ನ ಕಲ್ಪಿಸ್ಕೊಂಡಿರ್ಲಿಲ್ಲ ಹೈಕಮಾಂಡ್. ಅದನ್ನು ಮೀರಿ, ನಿರೀಕ್ಷೆಯನ್ನು ಮೀರಿ ಅಣ್ಣಾಮಲೈ ಗಿಫ್ಟ್ ಕೊಡ್ತಿದ್ದಾರೆ. ಬಟ್ ಕ್ಷೇತ್ರಗಳು ಎಷ್ಟು ಬಿಜೆಪಿಗೆ ಲಭಿಸುತ್ತೆ ಅನ್ನೋದನ್ನು ಮಾತ್ರ ಕಾದು ನೋಡಬೇಕು. ಮತದಾರನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನಾವು ಮಾತ್ರ ನ್ಯಾಯ ಕೊಡೋಕೆ ಸಾಧ್ಯ. ಈ ತಮಿಳುನಾಡು ರಾಜ್ಯಕ್ಕೆ ನಮ್ಮಿಂದ ಮಾತ್ರ ಬದಲಾವಣೆ ಸಾಧ್ಯ ಅಂತ ಈಗಾಗಲೇ ಘೋಷಣೆಗಳನ್ನು ಮೊಳಗಿಸ್ಬಿಟ್ಟಿದ್ದಾರೆ. ನಾವು ಬಂದಾಗ, ನಾವು ಬಂದ್ರೆ ಅಂತಲ್ಲ ಅಣ್ಣಾಮಲೈ ಹೇಳ್ತಿರೋದು, ನಾವು ಅಧಿಕಾರಕ್ಕೆ ಬರ್ತೀವಿ, ಬಂದಾಗ ಏನೇನು ಕೊಡ್ತೀವಿ ಅನ್ನುವಂಥ ಲಿಸ್ಟನ್ನೇ ರಾಜ್ಯದ ಮುಂದೆ ಇಟ್ಟಿರೋದು. ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.